ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಅಧಿಕಾರಿಗಳ ಮೊದಲ ಮೀಟಿಂಗ್ ನಲ್ಲೇ ಸಚಿವರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ರಸ್ತೆ ಗುಂಡಿ ವಿಚಾರದಲ್ಲಿ ಕೃಷ್ಣ ಭೈರೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಗುಂಡಿಗಳನ್ನ ಕ್ಲಿಯರ್ ಮಾಡೋದಕ್ಕೆ ಯಾಕೆ ಆಗ್ತಿಲ್ಲ ಅಂತ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ. ಪದೇ ಪದೇ ಯಾಕೆ ಗುಂಡಿಗಳು ಬೀಳುತ್ತೆ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಕೃಷ್ಣ ಭೈರೇಗೌಡ. ಅಧಿಕಾರಿಗಳ ನಡೆಗೆ ಸಚಿವ ಕೃಷ್ಣ ಭೈರೇಗೌಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಥಾ ರಸ್ತೆ ಗುಂಡಿ ಸಮಸ್ಯೆ ಬಗೆಹರಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಮಾತು ಕಡಿಮೆ ಆಗ್ಲಿ, ಕೆಲಸ ಜಾಸ್ತಿ ಮಾಡಿ ತೋರಿಸೋಣ ಅಂತೇಳಿ ಹೇಳಿದ್ದಾರೆ. ಹಿಂದೆ ಬಿಜೆಪಿ ಇದ್ದಂಥ ಸಂದರ್ಭದಲ್ಲಿ ಏನಾಯ್ತೋ ಬಿಡ್ತೋ ಗೊತ್ತಿಲ್ಲ, ಆದ್ರೆ ಈಗ ನಾವು ಅಧಿಕಾರದಲ್ಲಿದ್ದೇವೆ, ಕೆಲಸಗಳನ್ನ ಮಾಡಿ ತೋರಿಸ್ಬೇಕು ಅಂತ. ಹಿಂದೆ DCM ಇದ್ರು, ಬೆಂಗಳೂರಿಗೆ ಸ್ವಲ್ಪ ಕಡಿಮೆ ಗಮನ ಕೊಡ್ತಾ ಇದ್ರು. ನನಗೆ ಜಾಸ್ತಿ ಸಮಯ ಇದೆ, ಅಧಿಕಾರಿಗಳ ಜೊತೆ ನಾನು ಇರ್ತೀನಿ, ಆಗಾಗ ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ. ಈ ಮೂಲಕ ಇವತ್ತು ಮೊದಲ ಸಭೆಯಲ್ಲೇ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೃಷ್ಣ ಭೈರೇಗೌಡ. ಹಿಂದಿದ್ದಂಥ ಸರ್ಕಾರಗಳನ್ನ ಬಿಡಿ, ಈ ಹಿಂದೆ ಇದ್ದಂಥ ಸಚಿವರನ್ನ ಬಿಡಿ, ಬಟ್ ನಾನೀಗ ಸಮಯ ಜಾಸ್ತಿನೇ ಇದೆ, ಜೊತೆಗೆ ಜನರ ಜೊತೆಗೆ ಮತ್ತೆ ಜನರ ಸಮಸ್ಯೆ ಕೇಳೋದ್ರ ಜೊತೆಗೆ ಮತ್ತೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸೋದಕ್ಕೆ ಇದೆಲ್ಲದಕ್ಕೂ ಈ ಸಮಯವನ್ನು ನಾವು ವ್ಯಯಿಸೋಣ. ಕೆಲಸ ಜಾಸ್ತಿ ಮಾಡಿ ಮಾತು ಕಮ್ಮಿ ಮಾಡಿ, ರಸ್ತೆ ಗುಂಡಿಗಳು ಪದೇ ಪದೇ ಯಾಕೆ ಬೀಳ್ತಾ ಇವೆ, ಏನು ಕಾರಣ, ಜೊತೆಗೆ ಖಾತಾಗೆ ಸಂಬಂಧಪಟ್ಟಂತೆ ಕೆಲಸ ಎಲ್ಲಿಗೆ ಬಂತು, ಇದೆಲ್ಲದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಬೇಕು, ರಿಪೋರ್ಟ್ ಬೇಕು ಅಂತೇಳಿ, ರಸ್ತೆ ಗುಂಡಿಗಳೆಲ್ಲವೂ ಕೂಡ ಕ್ಲಿಯರ್ ಆಗಲೇಬೇಕು ಅಂತೇಳಿ ಕೂಡ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಕೃಷ್ಣ ಭೈರೇಗೌಡ. ಈ ಮೂಲಕ ಇನ್ಮುಂದೆ ಆದ್ರೂ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ, ವಾಹನ ಸವಾರರಿಗೆ ಒಂದು ರೀತಿಯಾಗಿ ಬಿಗ್ ರಿಲೀಫ್ ಸಿಗುತ್ತಾ, ಓಡಾಡೋದಕ್ಕೆ ಸರಾಗವಾಗಿ ಓಡಾಡೋದಕ್ಕೆ. ಅದರಲ್ಲೂ ಕೂಡ ರಸ್ತೆ ಗುಂಡಿಗಳಿಗೆ ಬಲಿಯಾಗುವಂತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ವಲ್ಲ, ಅದರಲ್ಲಿ ಇಳಿಕೆ ಕಂಡು ಬರುತ್ತಾ, ಅದನ್ನ ನಾವು ನೋಡ್ಬೇಕಿದೆ. No, but don't make it mandatory because, for example, core areaದಲ್ಲಿ actually ಅಷ್ಟೊಂದು ಬ್ಲಾಕ್ ಟಾಪಿಂಗ್ ಯಾವುದೂ ಆಕ್ಚುಲಿ ಅವಶ್ಯಕತೆ ಇಲ್ಲ, because historically you have invested on infrastructure, right? And lot of white topping also has happened in core area. Now all the problems are in the peripheral areas on top, because now the BWSSB has taken up ಇದು ಯಾವುದು 110 ವಿಲೇಜಸ್ ಅಲ್ಲಿ ಲೆಫ್ಟ್ ಔಟ್ ರೀಚಸ್ ಅನ್ನ ಈಗ ಮಾಡ್ತಾ ಇದ್ದಾರೆ. ಆಲ್ ಪೆರಿಫರಲ್ ಕಾನ್ಸ್ಟಿಟ್ಯೂನ್ಸಿಲಿ ನಡೀತಾ ಇದೆ. ಸೊ ರೋಡ್ಸ್ ಆರ್ ಡಗ್ ಅಪ್ ಅಂಡ್ ಪೆರಿಫರಲ್ ಏರಿಯಾಸ್ ಅಲ್ಲಿ ಎನಿವೇ ರಿಲೆಂಟ್ಲೆಸ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಸೊ ಅಲ್ಲಿ ಪ್ರೆಷರ್ ಜಾಸ್ತಿ ಇದೆ. ಸೊ ನೀವು ಅಲ್ಲಿ ಪ್ರಾಬಬಲಿ ದೇ ವಿಲ್ ಆಪ್ಟ್ ಫಾರ್ ಕಂಪ್ಲೀಟ್ ಬ್ಲಾಕ್ ಟಾಪಿಂಗ್. ಸೊ ನಿಮಗೆ ಬೇರೆ ಕಡೆ ಎಲ್ಲ ಕಡೆನೂ ಆಪ್ಷನ್ ಕೊಡಿ. ಅಲ್ಲೂ ಅವರು ಏನಾದರೂ ಈಗ ಹಿಂದೆ ಗೌರ್ಮೆಂಟ್ ಅಲ್ಲಿ ಅಬಂಡೆಂಟ್ ಆಗಿ ಬಂದಿತ್ತು, ನಮ್ಗೆ ಏನು ಅಷ್ಟು ಇಲ್ಲ ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ವರ್ಕ್ಸ್ಗೆ ಕೊಡಿ. ಸೊ ಆಪ್ಷನ್ ಕೊಡಿ ಅಂತ ಐ ಆಮ್ ಓನ್ಲಿ ಸೇಯಿಂಗ್ ಈ 40% ಅಂತ ಅಥವಾ 400 crores ಅಂತ ಇನ್ಸಿಸ್ಟ್ ಮಾಡಬೇಡಿ ಅಂತ ಅಷ್ಟೇ. ಆಪ್ಷನ್ ಕೊಡಿ. So 2007-50 DPR is not ready, and as per the budget we have to get it. So we had meetings. Whether we are ready or not, the work is happening. I think another 10 days it should be finalized. The DPR finalized after. Yes, sir. What is the change now? They were completed. Some DPR then additional white top can take 400 kilometers. So on date 6 months. The survey general are completed. Now the only thing is by what time will get that? From the end of by 15th of July. 15th July. 15th July. Let it be hard date line. And second, the most important, sir, where we are requiring your immediate approval is on the black topping road. 2000. And request approval. Today, it will take 10-15 days. Now the
Other thing, of course, is road widening. So that is the place you are. I sent it, sir. I sent the file.